ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಹೊಸ ವರ್ಷ ಅಲ್ಲಿ ಮಾಡಿ ಅಂತ ಹೇಳಿದಕ್ಕೆ 24ನೇ ತಾರೀಕಿಗೆ ಇದೇ ಬರೋ ಜನವರಿಲಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡ್ಬೋದಾಗಿತ್ತಾನೆ? ಅವಾಗ ಗ್ಯಾರಂಟಿ ಇಲ್ಲ, ಏನಿಲ್ಲ. ಎಲ್ಲ ಬೆಳಗ್ಗೆ ಹೇಳಿದ್ದೀನಿ. ಅದೇನಾಗಿದೆ BJPಯಲ್ಲಿ ಅವ್ರ ಮುಖ್ಯಮಂತ್ರಿಗಳು ಮಾಡಿ ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ. ನಾವು ನೋಡಿರ್ಬೋದು 2008ಅಲ್ಲಿ ಮೊದಲೇ ಬಾರಿ ಅವ್ರಿಗೆ ಯಾವತ್ತೂ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವ್ರಿಗೆ ಆಪರೇಷನ್ ಕಮಲ ಮಾಡಿರೋ ಅವ್ರ ಸರ್ಕಾರ ರಚನೆ ಮಾಡಿರೋದು. 2008ಅಲ್ಲೂ 110 ಬಂತು, 113 ಬಂದಿಲ್ಲ. 113 ಬಂದ್ರೆ ಮ್ಯಾಂಡೇಟ್ ಅನ್ನೋದು. ಯಾವತ್ತೂ ಅವ್ರಿಗೆ ಕರ್ನಾಟಕದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ. 110 ಬಂದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು. ಎಷ್ಟು ಮುಖ್ಯಮಂತ್ರಿಗಳು ಬದಲಾವಣೆ ಆದರು? 3 ಜನ ಮುಖ್ಯಮಂತ್ರಿಗಳು ಆದರು. 2019 ಆಗಿದ್ದು ಅದು ಮ್ಯಾಂಡೇಟ್, ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಎಷ್ಟು ಮುಖ್ಯಮಂತ್ರಿಗಳು ಆದ್ರೆ 4 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು ಅವರು. ಅವ್ರೇನು ತಿಳ್ಕೊಂಡವ್ರೆ ಈ BJPಯಲ್ಲಿ ಪದ್ಧತಿ ಇರೋದು ಕಾಂಗ್ರೆಸ್ಸಲ್ಲಿ ಇರ್ಬೋದು ಅಂತ. ತಮಗೆಲ್ಲ ಗೊತ್ತಿದ್ದಂಗೆ 2013ರಿಂದ ಹಿಡ್ಕೊಂಡು 2018ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ 2023ರಿಂದ ಹಿಡ್ಕೊಂಡು ಇದುವರೆಗೂ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. 2 ವರ್ಷ 7 ತಿಂಗಳಾಗಿದೆ. 2.5 ವರ್ಷ ಆಗಿ 1 ತಿಂಗಳು ಕಳೆದಿದೆ. ಈಗ ಮುಖ್ಯಮಂತ್ರಿ ಯಾವಾಗ ನಾವು ಚರ್ಚೆ ಮಾಡಬೇಕಾಗಿರೋದು? ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಮಾತಾಡ್ತಾನೆ. ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಕುರ್ಚಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗ್ತದೆ? ಪ್ರಸಾದ್ ಹಬ್ಬ ಅವರು ಮಾಡೋಕ್ಕಾಗಲ್ಲ, ದೀಪಕ್ ಅವರು ಮಾಡೋಕ್ಕಾಗಲ್ಲ, ಅಲ್ತಾಫ್ ಅವರು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಹಾಕಿದ್ರೆ ನಾವು ಯಾರೂ ಗೆರೆ ದಾಟಲ್ಲ. ಆ ಕುರ್ಚಿಯಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರು. ನಾವೆಲ್ಲ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕಂತ ನಾವು ಭಾವಿಸ್ತೀವಿ. ಅವರೇ ಮುಖ್ಯಮಂತ್ರಿ ಆಗಿರ್ಬೇಕಂತ ಭಾವಿಸ್ತೀವಿ ನಾವು. ಅಭಿವೃದ್ಧಿ ವಿಚಾರಗಳಿಗಿಂತ ಹೆಚ್ಚಾಗಿ ಬರೀ CM ವಿಚಾರನೇ ಜಾಸ್ತಿ. ಈಗ ತಾವು ನೋಡಿರ್ಬೋದು ಈ 5 ಗ್ಯಾರಂಟಿಗೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಇರಮ್ಮ ಒಂದು ನಿಮಿಷ. ಈ 5 ಗ್ಯಾರಂಟಿಗಳಿಗೆ ತಮಗೆಲ್ಲ ಗೊತ್ತಿರೋದು ವಿಚಾರ. 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಆವಾಗ ಚುನಾವಣೆ ಟೈಮಲ್ಲಿ ನಾವೆಲ್ಲ ಕಡೆ ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿಯನ್ನು ಲಾಗು ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ನಮ್ಮಿ ಜನ 139 ಸೀಟ್ ನಮ್ಮ ಪಕ್ಷಕ್ಕೆ ಗೆಲ್ಸ್ಕೊಟ್ರು. BJP ಅವರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಇವರು. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು. ಅದ್ರ ಜೊತೆಯಲ್ಲಿ ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈ ಮನೆಗಳು ವಿಚಾರ ಹೇಳ್ತೀನಿ ನಾನು, ಹೋದ್ಸತಿನೂ ಹೇಳಿದ್ದೀನಿ ನಾನು. ಈ ಮನೆಗಳು ಅವಾಗ ಗ್ಯಾರಂಟಿನೂ ಇಲ್ಲ, ಮತ್ತೊಂದು ಇಲ್ಲ. ಈ ಬಡವ್ರು ಬೀದಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾವು 6ನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. 6ನೇ ಗ್ಯಾರಂಟಿ ಅಂತೀನಿ ನಾನು. ನಮ್ಮ ಸ್ಲಮ್ ಬೋರ್ಡ್ದು 1,80,000, ರಾಜೀವ್ ಗಾಂಧಿ ಏಜ್ ಸ್ಕೀಮ್ದು 47,800, ಒಟ್ಟಾಗಿ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 9,500 ಕೋಟಿ ಬೇಕಾಗ್ತದೆ. ಆವಾಗ BJP ಅವ್ರಿಗೆ ಏನಕ್ಕೆ ಮಾಡಿಲ್ಲ? ಅವ್ರು ಮಾಡ್ಬೋದಾಗಿತ್ತಾನೆ. ಗ್ಯಾರಂಟಿ ಇರಲಿಲ್ಲ, ಮತ್ತೊಂದಿಲ್ಲ, ಏನೇನು ಇಲ್ಲ. ನಮ್ಮ ಸರ್ಕಾರದಲ್ಲಿ ನಾವು ಘೋಷಣೆ ಮಾಡಿಲ್ಲ ಆ ಟೈಮಲ್ಲಿ. ಈ ಮನೆಗಳು ಫ್ರೀ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ 36,789 ಮನೆ ಹೋದ ವರ್ಷ ನಾವು ಕೊಟ್ಟಿದ್ದೀವಿ. ಇದೇ ಬರೋ ವರ್ಷದಲ್ಲಿ 24ನೇ ತಾರೀಕು, ಆ್ಯಕ್ಚುಲಿ ನವೆಂಬರ್ 29ಗೆ ಇದ್ದಿದ್ದ ಕಾರ್ಯಕ್ರಮ. ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಹೊಸ ವರ್ಷ ಅಲ್ಲಿ ಮಾಡಿ ಅಂತ ಹೇಳಿದಕ್ಕೆ 24ನೇ ತಾರೀಕಿಗೆ ಇದೇ ಬರೋ ಜನವರಿಲಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡ್ಬೋದಾಗಿತ್ತಾನೆ? ಅವಾಗ ಗ್ಯಾರಂಟಿ ಇಲ್ಲ, ಏನಿಲ್ಲ. ಮತ್ತು ನಾನು ಭಾಳಷ್ಟು ಇದ್ದಲ್ಲಿ ಹೋದ ವರ್ಷದ ಹೇಳೋದು ಅಭಿವೃದ್ಧಿ ಆಗ್ತಾ ಇಲ್ಲ, ದಿವಾಲಿ ಆಗಿದೆ ಸರ್ಕಾರ ಅಂತಾರೆ. ನನ್ನ ಅನಿಸಿಕೆ ಹೋದ ವರ್ಷದಲ್ಲೇ 10 ಜಿಲ್ಲೆಗೆ ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಹೋಗಿದ್ದೀನಿ. ನಾನು ಕನಿಷ್ಠ 18,000 ಕೋಟಿದು ಕಾಮಗಾರಿ ಕೆಲಸನ ಗುದ್ಲಿ ಪೂಜೆನ ಮಾಡಿದ್ದಾರೆ. ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ. ಮೈಸೂರಲ್ಲಿ 2,560 ಕೋಟಿದು, ದೊಡ್ಡಬಳ್ಳಾಪುರಲ್ಲಿ 1,680 ಕೋಟಿದು, ಕೊಪ್ಪಳದಲ್ಲಿ 1,200 ಕೋಟಿ, ಬಳ್ಳಾರಿ ಒಂದೇ ತಾಲೂಕು ಸಂಡೂರಲ್ಲಿ 1,610 ಕೋಟಿ. ಆ ಥರ 18,000 ಕೋಟಿದು, 18,000 ಕೋಟಿ. ಸರ್, ಈಗ ಪ್ರತಿಪಕ್ಷಗಳಿಂತ ಹೆಚ್ಚಾಗಿ ನಿಮ್ಮ ಮುಖಂಡರೇ ಹೆಚ್ಚಾಗಿ CM ಸಿದ್ದರಾಮಯ್ಯ ಇಳಿತಾರ ಏನು ಇರ್ತಾರ, ಇದೇ ಚರ್ಚೆ ಆಯ್ತು. ಯಾರು ಹೇಳ್ತಾರೆ? 2 ಡಿನ್ನರ್ ಮೀಟಿಂಗ್ ಆದವು. ಇಲ್ಲ, ಈಗ ಒಂದ್ ಕಡೆ ಬೆಳಗಾಮಲ್ಲಿ ಅಸೆಂಬ್ಲಿ ಟೈಮಲ್ಲಿ ಎಲ್ಲಾರು ಒಬ್ಬೊಬ್ರು ಲೀಡರ್ ಏನು ಮಾಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಕರೀತಾರೆ, ಸಾಯಂಕಾಲ ಊಟಕ್ಕೆ ಕರೀತಾರೆ. ಇದು ಹೊಸ ಪದ್ಧತಿ ಇಲ್ಲ. BJPದಲ್ಲೂ ಅಷ್ಟೇ, JDS ಇದ್ರೂ ಅಷ್ಟೇ, ಕಾಂಗ್ರೆಸ್ ಇಲ್ಲೂ ಅಷ್ಟೇ. ಈಗ ನೀವು ಸುದ್ದಿ ಮಾಡ್ತಾ ಇದ್ದೀರ. ಅದಕ್ಕೆ
ಅಲ್ಲ ಯತೀಂದ್ರವರು ಈಗ ಒಂದು ಹೇಳಿಕೆ ಕೊಟ್ರು, ಹ್ಮ್ ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಅದಕ್ಕೊಂದು ಉರಿಯೋ ಬೆಂಕಿ ತುಪ್ಪ. ಏನಂತ ಹೇಳಿಕೆ ಕೊಟ್ರು? ಏನು ಸಿದ್ದರಾಮಯ್ಯ ಹೈಕಮಾಂಡ್ ಬದಲಾವಣೆ ಮಾಡಿ ತೀರ್ಮಾನ ಮಾಡಿಲ್ಲ, DK ಪರ ಒಲವು ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ರು. ಇಲ್ಲ ಅವ್ರು ಏನಂದ್ರು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ನನ್ನ ಅಭಿಪ್ರಾಯನೂ ಅದೇನೆ, ಸಿದ್ದರಾಮಯ್ಯ ಅವರು 2028ವರೆಗೂ ಮುಖ್ಯಮಂತ್ರಿ ಆಗಿರ್ಬೇಕಂತ ನನ್ನ ಅಭಿಪ್ರಾಯ. ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿರೋದು. ಅವ್ರು ಗೆರೆ ಹಾಕಿದ್ ನಾವು ಗೆರೆ ದಾಟಲ್ಲ ಅಂತ ಹೇಳ್ತಾ ಇದೀವಿಲ್ಲ ಸರ್. ಜೋಶಿ ಅವರು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಕಮಾಂಡೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೈಕಮಾಂಡ್ ಎಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ನಮ್ಮ ಹೈಕಮಾಂಡ್ ಕಮಾಂಡ್ ನೋಡೇನೆ ಬಿಜೆಪಿ ಅವ್ರು ಕಲ್ತಿರೋದು. ಏನ್ ಹೇಳಿ, ಇತಿಹಾಸ ಇದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇತಿಹಾಸ ಇದೆ. ಆ ಹೈಕಮಾಂಡ್ ನಮ್ಮ ಕಮಾಂಡ್ ನೋಡೇನೆ, ಕಾಂಗ್ರೆಸ್ ಕಮಾಂಡ್ ನೋಡೇನೆ ಹೈಕಮಾಂಡ್ ಕಮಾಂಡ್ ಇವತ್ತು ಬಿಜೆಪಿ ಅವ್ರು ಕಮಾಂಡ್ ಮಾಡ್ತಾ ಇರೋದು. अगर आप हॉस्पिटैलिटी इंडस्ट्री में अपना करियर बनाना चाहते हो तो आपके लिए लाया है मास्टर शेफ इंस्टीट्यूट एक सुनहरी मौका। यहाँ पर आपके लिए 1 साल का प्रोफेशनल प्रोग्राम डिप्लोमा कोर्स रहेगा। कैंपस में 6 माह की एक्सपर्ट ट्रेनिंग के साथ 6 माह की इंटर्नशिप, वो भी 5 स्टार होटल्स में। इतना ही नहीं, साथ में 100% जॉब असिस्टेंट भी। तो जल्दी कीजिए, डिप्लोमा इन होटल मैनेजमेंट में एडमिशन जारी है। राबिता करें 9741560586 और 9535722728। मास्टर शेफ इंस्टीट्यूट ऑफ होटल मैनेजमेंट एंड केटरिंग टेक्नोलॉजी हुबली। अर्बन ढाबा कहिए या मंदी के स्पेशलिस्ट, यहाँ पर मिलेंगे मंदी के मुख्तलिफ और जायकेदार डिशेस, जैसे कि मटन मंदी, चिकन मंदी, फिश मंदी और तीतर मंदी के अलावा बहुत कुछ। यहाँ पर 299 से लेकर 22,000 तक की मंदी मिलती है। यहाँ हर तरह का पार्टी सेटअप भी मौजूद है और पार्टी ऑर्डर्स भी लिया जाता है। लोकेशन है अर्बन ढाबा बिसाइड भारत पेट्रोल पंप, चलमट्टी रोड, अंचड़गिरी। कॉन्टैक्ट करें 7019610982। अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।